ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಇವತ್ತಿನ ದಿನ ಕಂದಾಯ ಇಲಾಖೆಯ ಪ್ರಮುಖ ದಾಖಲೆಯಾಗಿರ್ತಕ್ಕಂಥ RTC ಅಥವಾ ಪಹಣಿಯ ಬಗ್ಗೆ ತಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ಈಗಾಗಲೇ ಈ ಒಂದು ವಿಚಾರ ಅಂದರೆ ಪಹಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ವಿಡಿಯೋಗಳನ್ನು ಮಾಡಿದ್ದೇನೆ. ಇದು 6ನೆಯ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಪಹಣಿ ಪತ್ರಿಕೆಯ 11ನೆಯ ಕಾಲಂ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಡೋದಕ್ಕೆ ನಾನು ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ವಿವರಣೆಯನ್ನು ಕೊಡೋದಕ್ಕಿಂತ ಪೂರ್ವದಲ್ಲಿ ಇದುವರೆಗೂ ಸಹ ನನ್ನ ಚಾನಲ್ ಅನ್ನು ನೋಡಿಲ್ಲದೆ ಇರತಕ್ಕಂಥವರು ಈ ಒಂದು ಚಾನಲ್ ಅನ್ನು ನೋಡಿ ಆದ ನಂತರ ಇಷ್ಟವಾದಂಥ ಒಂದು ಸಂದರ್ಭದಲ್ಲಿ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು 11ನೆಯ ಕಾಲಂ ಬಗ್ಗೆ ನಾನು ಹೇಳ್ತಕ್ಕಂಥದ್ದೇನು ಅಂತಂದ್ರೆ, ಯಾರಾದರೂ ಸಹ ಜಮೀನನ್ನು ಕೊಂಡುಕೊಳ್ಳೋದಿಕ್ಕೆ ಮುಂದಾದಂಥ ಒಂದು ಸಂದರ್ಭದಲ್ಲಿ ಖರೀದಿದಾರರು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಕಾಲಂ ಇದು 11ನೇ ಕಾಲಂ. ಒಂದು ಪಕ್ಷ ನೀವು ಆ ಕಾಲಂ ಅನ್ನು ಗಮನಿಸದೆ ವ್ಯವಹಾರವನ್ನು ಮಾಡಿದಂಥ ಸಂದರ್ಭದಲ್ಲಿ, ಕರಾರನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗೆ ಈಡಾಗ್ತಕ್ಕಂಥ ಒಂದು ಸಮಸ್ಯೆ ಎದುರಾಗುತ್ತೆ. ಅದರಿಂದಾಗಿ ಈ 11ನೇ ಕಾಲಂನಲ್ಲಿರ್ತಕ್ಕಂಥ ಪಹಣಿ ಪತ್ರಿಕೆ 11ನೇ ಕಾಲಮನ್ನು ದಯಮಾಡಿ ಎಲ್ಲರೂ ಸಹ ಒಂದು ಗಮನವಿಟ್ಟು ನೋಡಿ, ಪರಿಶೀಲನೆ ಮಾಡಿ, ನಂತರವಾಗಿ ಆ ಜಮೀನಿನ ವ್ಯವಹಾರವನ್ನು ನಡೆಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈಗ ನಾನು 11ನೆಯ ಕಾಲಂಗೆ ಬರ್ತಾ ಇದ್ದೇನೆ. 11ನೆಯ ಕಾಲಂ ಯಾವ ವಿಚಾರವನ್ನು ತಿಳಿಸುತ್ತೆ ನಿಮಗೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತಿದೆ. ಪಹಣಿ ಪತ್ರಿಕೆ. ಪಹಣಿ ಪತ್ರಿಕೆಯಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಪಹಣಿ ಪತ್ರಿಕೆಯಲ್ಲಿ ಒಂದು ನಿರ್ದಿಷ್ಟ ತಾಲೂಕು, ಒಂದು ನಿರ್ದಿಷ್ಟ ಹೋಬಳಿಯ, ಒಂದು ನಿರ್ದಿಷ್ಟ ಕಂದಾಯ ಗ್ರಾಮದ, ಆ ಕಂದಾಯ ಗ್ರಾಮದ ಒಂದು ನಿರ್ದಿಷ್ಟ ಸರ್ವೆ ನಂಬರ್ ಅಥವಾ ಇಸಾ ನಂಬರಿನ ಮೇಲೆ ಯಾರು ಯಾರಿಗೆ ಹಕ್ಕುಗಳಿವೆ, ಯಾರೋ ಯಾವ ಋಣಗಳಿವೆ ಎಂಬತಕ್ಕಂಥದ್ದನ್ನ ಈ 11ನೆಯ ಕಾಲಂ ತಿಳಿಸಿಕೊಡುತ್ತೆ. ಸ್ನೇಹಿತರೆ, ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಳ್ತಿದ್ದೇನೆ. 11ನೆಯ ಕಾಲಂ ಏನನ್ನೂ ತಿಳಿಸೋದಿಲ್ಲ. ಬಹಳ ಮುಖ್ಯವಾಗಿ ತಿಳಿಸ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಆ ನಿರ್ದಿಷ್ಟ ಜಮೀನಿನ ಮೇಲೆ ಬೇರೆ ಯಾರಿಗೆ ಹಕ್ಕುಗಳಿವೆ ಅಂದರೆ 9ನೆಯ ಕಾಲಂನಲ್ಲಿ ತಿಳಿಸಲ್ಪಟ್ಟಿರುವ ಅಥವಾ ನಮೂದಿಸಲ್ಪಟ್ಟಿರುವ ಮಾಲೀಕನನ್ನು ಹೊರತುಪಡಿಸಿ ಬೇರೆ ಯಾರಿಗಾದರೂ ಆ ಜಮೀನಿನ ಮೇಲೆ ಹಕ್ಕುಗಳಿವೆಯಾ ಅಥವಾ ಆ ಜಮೀನಿನ ಮೇಲೆ ಯಾವುದಾದರೂ ಸಹ ಋಣಗಳು ಇದ್ದಾವ ಎಂಬತಕ್ಕಂಥದ್ದನ್ನು ಈ 11ನೆಯ ಕಾಲಂ ತಿಳಿಸುತ್ತೆ. ಅದರ ಅರ್ಥ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಬೇರೆ ಯಾರಿಗಾದರೂ ಹಕ್ಕುಗಳು ಆ ಜಮೀನಿನ ಮೇಲಿದ್ರೆ ಅದನ್ನು ತಿಳಿಸುತ್ತೆ. ಖರೀದಿದಾರರು ಮುಖ್ಯವಾಗಿ ಗಮನಿಸಬೇಕು. ಕೇವಲ ಮಾಲೀಕನಿಗಲ್ಲದೆ ಇತರರಿಗೂ ಆ ಒಂದು ಕಾಲಂನಲ್ಲಿ ಹಕ್ಕುಗಳಿವೆ ಎಂಬತಕ್ಕಂಥದ್ದನ್ನು ತಿಳಿಸುತ್ತೆ. ಉದಾಹರಣೆಗೆ ಹೇಳೋದಾದರೆ ಸ್ನೇಹಿತರೆ, ನಾನು ಮುಖ್ಯವಾಗಿ ಆ ಉದಾಹರಣೆಯನ್ನು ಕೊಟ್ಟು ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಆ 9ನೆಯ ಕಾಲಂನಲ್ಲಿ ನಮೂದಿಸಲ್ಪಟ್ಟಿರತಕ್ಕಂಥ ಮಾಲೀಕ ಯಾವುದಾದರೂ ಬೇರೆ ಒಬ್ಬ ವ್ಯಕ್ತಿಗೆ ತನ್ನ ಜಮೀನನ್ನ, ಈ ನಿರ್ದಿಷ್ಟ ಸರ್ವೆ ನಂಬರ್ನ ಜಮೀನನ್ನ ಅಡಮಾನ ಮಾಡಿ ಒಂದು 10 ಲಕ್ಷ ರೂಪಾಯಿಗಳ ಸಾಲವನ್ನ ಪಡೆದಿದ್ದಾನೆ ಅಂತ ಅನ್ನೋದಾದ್ರೆ, ಆ 10 ಲಕ್ಷ ರೂಪಾಯಿ ಸಾಲಗಳನ್ನ ಯಾರಿಗೆ ಅಡಮಾನ ಮಾಡಿದ್ದಾರೋ ಆ ವ್ಯಕ್ತಿಯ ಒಂದು ವ್ಯವಹಾರವನ್ನು ಆ ಕಾಲಂನಲ್ಲಿ ನಮೂದು ಮಾಡಲಾಗಿರುತ್ತದೆ. ಸ್ನೇಹಿತರಿಗೆ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ಒಟ್ಟಿನಲ್ಲಿ ಮಾಲೀಕನಲ್ಲದೆ ಬೇರೆ ಯಾರಿಗೆ ಹಕ್ಕುಗಳಿವೆ ಒಂದು ಮೇಲೆ ಅಡಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೂ ಹಕ್ಕಿದೆ ಅದರ ಮೇಲೆ. ಅದೇ ರೀತಿಯಲ್ಲಿ ಹೇಳತಕ್ಕಂಥದ್ದಾದ್ರೆ, ಯಾವುದಾದರೂ ಒಂದು ಕೋಆಪರೇಟಿವ್ ಬ್ಯಾಂಕಿಗೋ ಇನ್ನೊಂದು ಬ್ಯಾಂಕಿಗೋ ಅಡಮಾನವನ್ನ ಮಾಡಿ, ಆಧಾರವನ್ನ ಮಾಡಿ ಸಾಲವನ್ನು ಪಡೆದಂತ ಸಂದರ್ಭದಲ್ಲೂ ಅದೇ ಕಾಲಂನಲ್ಲಿ ಅದು ಮೆನ್ಷನ್ ಆಗುತ್ತೆ. ಅದರ ಅರ್ಥ ಇಷ್ಟೇ, ಮಾಲೀಕನಿಗಷ್ಟೇ ಅದರ ಮೇಲೆ ಅಧಿಕಾರ ಇಲ್ಲ, ಈ ಒಂದು ಬ್ಯಾಂಕಿಗೂ ಸಹ ಅದರ ಮೇಲೆ ಅಧಿಕಾರ ಇದೆ ಎಂಬತಕ್ಕಂಥದ್ದನ್ನ ಆ ಕಾಲಂನಲ್ಲಿ ಆ ಒಂದು ಬ್ಯಾಂಕು ಮತ್ತೆ ಪಡೆದಂತ ಸಾಲವನ್ನು ನಮೂದು ಮಾಡಲಾಗುತ್ತದೆ. ಸ್ನೇಹಿತರೆ, ಇನ್ನೂ ಕೆಲವು ಅಂಶಗಳನ್ನು ಆ ಕಾಲಂನಲ್ಲಿ ನಮೂದು ಮಾಡಲಾಗ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ಒಂದು 4 ಎಕರೆ ಜಮೀನಿದೆ, 4 ಜನ ಅಣ್ಣ ತಮ್ಮಂದಿರಿದ್ದಾರೆ, ವಿಭಾಗ ಮಾಡಿಕೊಳ್ತಾರೆ. ಪ್ರತಿಯೊಬ್ಬರಿಗೂ 1 ಎಕರೆ ಜಮೀನು ಬರುತ್ತೆ. ಯಾರೋ ಒಬ್ಬ ವ್ಯಕ್ತಿಗೆ ಬಂದಂತ ಒಂದು ಜಮೀನಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿಯ ಮೇಲೆ ವಿಭಾಗ ಪತ್ರದಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಲಾಗಿರುತ್ತದೆ ಎಲ್ಲರಿಗೂ ಅಧಿಕಾರ ಇದೆ ಅಂತೇಳಿ. ಬಾವಿಯ ನೀರನ್ನು ಎಲ್ಲರೂ ಬಳಸಬಹುದು ಎಂಬತಕ್ಕಂಥದ್ದಾಗಿ. ಆಗ ಆ ಅಂಶವೂ ಆ ಒಂದು ಕಾಲಂನಲ್ಲಿ ನಮೂದಾಗುತ್ತೆ. ಅಂದರೆ ಹಕ್ಕುಗಳ ಕಾಲಂನಲ್ಲಿ ಕೇವಲ, ಆದರೆ 9ನೇ ಕಾಲಂನಲ್ಲಿ ಒಬ್ಬ ಸಹೋದರನ ಹೆಸರು ಮೆನ್ಷನ್ ಆಗಿರುತ್ತೆ. ಹಕ್ಕು 11ನೆಯ ಒಂದು ಕಾಲಂನ ಹಕ್ಕುಗಳ ಉಪಕಾಲಂನಲ್ಲಿ ಈ ಬಾವಿಯ ಮೇಲೆ ಎಲ್ಲರಿಗೂ ಹಕ್ಕುಗಳಿವೆ ಎಂಬತಕ್ಕಂಥದ್ದನ್ನು ನಮೂದು ಮಾಡಲಾಗಿರುತ್ತೆ.
ಸ್ನೇಹಿತರೆ, ಈ ರೀತಿ ಅಂದ್ರೆ 9ನೇ ಕಾಲಂನಲ್ಲಿರುವ ಮಾಲೀಕನಲ್ಲದೆ ಇತರ ಯಾರಿಗೆ ಅದರ ಮೇಲೆ ಹಕ್ಕುಗಳಿವೆ ಎಂಬತಕ್ಕಂಥದ್ದನ್ನ ಇದರಲ್ಲಿ ನಮೂದು ಮಾಡಲಾಗ್ತದೆ. ಉದಾಹರಣೆಗೆ ಇನ್ನೂ ಕೆಲವು ವಿಚಾರಗಳನ್ನು ನೀವು ನೋಡಬಹುದು. ಆ ಕಾಲಂನಲ್ಲಿ ಏನಿರುತ್ತೆ, ಒಂದು ದಾರಿ, ಸಾರ್ವಜನಿಕ ದಾರಿ ಹಾದೋಗಿರಬಹುದು, ಅಥವಾ ಆ ಜಮೀನಿನ ಮೇಲೆ 5-10 ವರ್ಷಗಳ ಕಾಲ ಪರಬಾರೆ ಮಾಡಬಾರದು ಎಂಬತಕ್ಕಂಥ ಒಂದು ಷರತ್ತನ್ನು ವಿಧಿಸಿರಬಹುದು. ಆ ಒಂದು ಷರತ್ತು ಸಹ ಆ ಒಂದು ಕಾಲಂನಲ್ಲಿ ನಮೂದಾಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಅದೇ ರೀತಿ ಇನ್ನೊಂದು ಕೆಲವು ವಿಚಾರಗಳಿವೆ. ಏನಪ್ಪಾ ಅಂದ್ರೆ, ಯಾವುದಾದರೂ ಆ ಜಮೀನಿನ ಮೇಲೆ ವ್ಯಾಜ್ಯಗಳು ನಡೀತಾ ಇದ್ರೆ ಯಾವುದಾದರೂ ನ್ಯಾಯಾಲಯದಲ್ಲಿ ಅದನ್ನು ಸಹ ಕಾಲಂನಲ್ಲಿ ನಮೂದು ಮಾಡಲಾಗುತ್ತೆ. ಸ್ನೇಹಿತರಿಗೆ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಈ ಒಂದು ಕಾಲಂ ತಿಳಿಸ್ತಕ್ಕಂಥದ್ದಿಷ್ಟೇ. 9ನೇ ಕಾಲಂನಲ್ಲಿರ್ತಕ್ಕಂಥ ಮಾಲೀಕನಲ್ಲದೆ ಬೇರೆ ಯಾರ್ಯಾರಿಗೆ ಆ ಕಾಲಂನಲ್ಲಿ ಅಧಿಕಾರ ಇದೆ, ಹಕ್ಕಿದೆ, ಆ ಒಂದು ಜಮೀನಿನ ಮೇಲೆ ಹಕ್ಕಿದೆ. ಆ ಜಮೀನಿನ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮೂದು ಇಲ್ಲ ಅಂದ್ರೆ ನಿಮಗೆ ಸ್ಪಷ್ಟವಾಗುತ್ತೆ ಅವನು ಅಬ್ಸಲ್ಯೂಟ್ ಓನರ್. ಯಾರು? 9ನೇ ಕಾಲಂನಲ್ಲಿರ್ತಕ್ಕಂಥ ವ್ಯಕ್ತಿ ನಿರುಪಾಧಿಕ ಮಾಲೀಕನಾಗ್ತಾನೆ. ನಿರುಪಾಧಿಕ ಮಾಲೀಕನಾಗ್ತಕ್ಕಂಥದ್ದು ಅಂತಂದ್ರೆ ಆ ಜಮೀನಿನ ಮೇಲೆ ಬೇರೆ ಯಾರಿಗೂ ಹಕ್ಕುಗಳಿಲ್ಲ. ಅವನೆಲ್ಲೂ ಸಾಲ ಮಾಡಿಲ್ಲ, ಆಧಾರ ಮಾಡಿಲ್ಲ, ಅಥವಾ ಆ ಜಮೀನಿನ ಮೇಲೆ ಯಾವುದೇ ಒಂದು ನಿಷೇಧವಿಲ್ಲ, ಅಥವಾ ಕೋರ್ಟ್ಗಳ ವ್ಯಾಜ್ಯಗಳಿಲ್ಲ ಅನ್ನತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕಂದ್ರೆ ಅಲ್ಲಿ ನೋಡಬೇಕು ಆ ಕಾಲಮನ್ನು. ಇದಿಷ್ಟು ಗೊತ್ತಾಯಿತು. ಈಗ ಅದೇ ಒಂದು 11ನೇ ಕಾಲಂನಲ್ಲಿ ಉಪಕಲಂ 2 ಹೇಳಿದ್ದೇನೆ. ಒಂದು ಹಕ್ಕುಗಳ ಕಾಲಮು, ಇನ್ನೊಂದು ಋಣಗಳ ಕಾಲಂಗೆ ಬರೋಣ. ಈ ಋಣಗಳ ಕಾಲಂ ತಿಳಿಸ್ತಕ್ಕಂಥದ್ದೇನು? ನೀವೇನಾದರೂ ಸಹ ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿಯ ಸಾಲವನ್ನ ಪಡೆದಿದ್ದಂತ ಒಂದು ಸಂದರ್ಭದಲ್ಲಿ ಆ ಕಾಲಂನಲ್ಲಿ, ಋಣಗಳ ಕಾಲಂನಲ್ಲಿ ಅದನ್ನ ಒಂದು ನಮೂದು ಮಾಡಲಾಗುತ್ತದೆ. ಅದರ ಅರ್ಥ ಈ ಜಮೀನಿನ ಮೇಲೆ ಋಣ ಇದೆ, ಸಾಲ ಇದೆ. ಆ ಒಂದು ಸಾಲವನ್ನು ತೀರಿಸ್ತಕ್ಕಂಥ ಜವಾಬ್ದಾರಿ 9ನೇ ಕಾಲಂನಲ್ಲಿ ನಮೂದು ಮಾಡಿರ್ತಕ್ಕಂಥ ವ್ಯಕ್ತಿಯದ್ದಾಗಿರುತ್ತದೆ ಎಂಬತಕ್ಕಂಥದ್ದನ್ನು ತಿಳಿಸುತ್ತೆ. ಆದ್ರಿಂದ ಸ್ನೇಹಿತರೆ, ನಾನು ನಿಮಗೆಲ್ಲರಿಗೂ ಸಹ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಲ. ಅಂದ್ರೆ ನೀವ್ಯಾರೋ ಬಂದು ನಾನು ಅವನ ಹೆಸರು RTC ಇದೆ ಎಂದ ತಕ್ಷಣವಾಗಿ ಅವನು ಅಬ್ಸಲ್ಯೂಟ್ ಓನರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಮೇಲೆ ಬೇರೆಯವರಿಗೂ ಸಹ ಹಕ್ಕುಗಳಿರುತ್ತೆ ಕೆಲವು ಸಂದರ್ಭದಲ್ಲಿ. ಆದ್ರಿಂದ 11ನೇ ಕಾಲಂನ ಉಪಕಲಂ ಆಗಿರ್ತಕ್ಕಂತಹ ಹಕ್ಕುಗಳ ಕಾಲಮನ್ನ ದಯಮಾಡಿ ಗಮನಿಸಿ, ಪರಿಶೀಲಿಸಿ, ಒಬ್ಬ ಲಾಯರ್ಗೆ, ಯಾರಾದರೂ ಸಹ ಒಬ್ಬ ಉನ್ನತವಾದ ವಕೀಲರಿಗೆ ಅದನ್ನು ತೋರಿಸಿ ನಂತರ ಖರೀದಿ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೆ. ಅದೇ ರೀತಿ ಋಣಗಳ ಕಾಲಮೂ ಸಹ ಬಹಳ ಇಂಪಾರ್ಟೆಂಟ್ ಆಗಿದೆ. ಬಟ್ ಆದರೆ ಅದು ದೀರ್ಘಾವಧಿ ಸಹ ಕೇವಲ ಋಣಗಳಿಗೆ ಅಷ್ಟೇ ಸೀಮಿತವಾಗಿರುತ್ತೆ. ಅದು ಹಕ್ಕುಗಳು ಅವರು ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಸಹ ನಮಸ್ಕಾರ. ಅದೇ ರೀತಿಯಲ್ಲಿ ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ತಿಳಿಸ್ಕೊಡಬೇಕು ಎಂಬತಕ್ಕಂಥದ್ದೇ ನನ್ನ ಚಾನಲ್ ಆಗಿರ್ತಕ್ಕಂಥ MND ಲಾಯರ್ ಚಾನಲ್ನ ಉದ್ದೇಶ ಆಗಿರ್ತಕ್ಕಂಥದ್ದು. ಇದು ತಮಗೆ ಇಷ್ಟವಾದಂಥ ಒಂದು ಸಂದರ್ಭದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.